ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಇದು ನಮ್ಮ ಒಂದು ಮುನ್ನಾರಿನ ಡೇ ಟು ವ್ಲಾಗ್ಸ್. ಇವತ್ತು ನಾವು ಕೊಚ್ಚಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮುನ್ನಾರ್ ಸ್ಟೇಯಿಂದ ನಾವು ಚೆಕ್ಔಟ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಆಗಿ ನಾವು ಹೋಗ್ತಾ ಇದ್ದೀವಿ ಕೊಚ್ಚಿಗೆ. ಸೊ ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಹರ್ಷ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಓಕೆನಾ? ಸೊ ನಾವು ಅರೌಂಡ್ 10 to 11 ಹಂಗೆ ಬಿಟ್ಟಿದ್ದು, ರೀಚ್ ಆಗಿದ್ದು 3 to 4 ಆಗಿತ್ತು. ಓಕೆ ಗೈಸ್, ಇವಾಗ ಜಸ್ಟು ಬಂದ್ವಿ. ಎಲ್ಲೋದ್ರೂ ಫ್ಲವರ್ ಹಾಕೊತಾರಲ್ಲ ಇವಳು, ಎಲ್ಲೋದ್ರೂ ಯಾಕೆ ಅಂತ ನೀವು ಅನ್ಕೊತಾ ಇರ್ಬೋದು. ಸೊ ನಾವಿವಾಗ ಬೀಚಿಗೆ ಬಂದಿದ್ದೀವಿ, ಕೊಚ್ಚಿ ಬೀಚಿಗೆ ಬಂದಿದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಬೀಚ್ ವೈಬ್ಸ್ ಇರಲಿ ಅಂತ ಹೇಳಿ ಬೀಚ್ ವೇರ್ ಥರದ ಔಟ್ಫಿಟ್ ಹಾಕ್ಕೊಂಡು ನಾನು ರೆಡಿ ಆಗಿದ್ದೀನಿ. ನಾನು ನಿಮಗೆ ನಮ್ಮ ಒಂದು ರೂಮ್ ಅಪೋಸಿಟೇ ಬೀಚ್ ಇದೆ, ನಾನು ನಿಮಗೆ ವ್ಯೂ ತೋರಿಸ್ತೀನಿ. ಎಸ್, ಲೆಟ್ಸ್. ನಾನು ಆ್ಯಕ್ಚುಲಿ ಇದ್ರದ್ದು ಇಂಟ್ರೋ ವೀಡಿಯೋನೇ ಮಾಡ್ಕೊಂಡಿಲ್ಲ, ಇಂಟ್ರೋ ವೀಡಿಯೋ ಮಾಡ್ಕೊಳ್ತೀನಿ. ನಮ್ಮ ರೂಮ್ ಇದು. ಓಕೆ, ಹೌ ಆಮ್ ಐ ಲುಕಿಂಗ್ ಗುಡ್? ಎಷ್ಟು ಚಂದ ಕಾಣ್ತಿದ್ದೀನಲ್ಲ, ಐ ಮೀನ್ ಚೆನ್ನಾಗಿದೆ ಇದು ಔಟ್ಫಿಟ್ಟು. ತುಂಬ ಕಂಜೆಸ್ಟೆಡ್ ಇದೆ ಇದು ರೂಮು. ಸೊ ಆ್ಯಕ್ಚುಲಿ ನಾವು ಬೇರೆ ಕಡೆ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದಾರೆ. ಸೊ ಇದು ರೂಮ್ ಸ್ವಲ್ಪ ಚಿಕ್ಕದಿದೆ, ಸೊ ಅದೊಂದು ಪ್ರಾಬ್ಲಮ್ಮು. ಸೊ ತುಂಬ ಕಂಜೆಸ್ಟೆಡ್ ಇದೆ, ವೆರಿ ಸ್ಮಾಲ್, ಲೈಕ್ ಒಂದು ತುಂಬ ಚಿಕ್ಕದು, ಬರೀ ಒಂದು ರೂಮ್ ಅಷ್ಟೇ ಇದು, ತುಂಬ ಚಿಕ್ಕದಿದೆ. ಸೊ ಹಾಗಾಗಿ ಹೋಗಿದ್ದಾರೆ ನೋಡ್ಕೊಂಬರೋದಕ್ಕೆ. ಬೇರೆ ಏನಾದರೂ ನಾವು ರೂಮ್ ಚೇಂಜ್ ಮಾಡಿದ್ರೆ ಅದರ ಕಂಪ್ಲೀಟ್ ರೂಮ್ ಟೂರ್ ಎಲ್ಲ ಮಾಡ್ಕೊಡ್ತೀನಿ. ಇಲ್ಲಿ ನೋಡ್ತಾ ನೈಸ್. ನಾನು ಆ್ಯಕ್ಚುಲಿ ವ್ಯೂ ತೋರಿಸ್ಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಇದು ಆ ಕಡೆ ನಾವು ಸ್ಟೆಪ್ಸ್ ಇದೆ ಅಲ್ಲ, ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ. ಸ್ಟೆಪ್ಸ್ ಹತ್ಕೊಂಡು ಹೋದ್ರೇ ನಮಗೆ ಬೀಚು. ನಾನು ಇಲ್ಲೇ ಸಿಕ್ಕಿದ್ದು ಒಂದು ಫ್ಲಾರ್ನ ಎತ್ತಿ ಇಟ್ಕೊಂಡಿದ್ದೀನಿ. ಇದೆ ಇಲ್ಲಿತ್ತು ನೋಡಿ, ಅದೇ ಫ್ಲಾರ್ನ ತೆಗೆದಿಟ್ಕೊಂಡಿದ್ದೀನಿ. ನನಗೆ ಒಂಥರ ಸಿ, ಇಟ್ಸ್ ಕ್ಯೂಟ್, ಡ್ಯಾಮ್ ನೈಸ್. ನಮ್ಮ ರೂಮ್ ಇದ್ದಾನೆ ಸ್ಟ್ರೈಟು, ಇದಷ್ಟೇ. ಓಕೆ, ವೆರಿ ಸಿಂಪಲ್, ಚಿಕ್ಕ ಕಾಟೇಜ್ ಇದೆ. ಸೊ ವೆರಿ ಬೇಸಿಕ್, ತುಂಬ ಚಿಕ್ಕದಾಗಿದೆ ಅಂತ ಚೆನ್ನಾಗಿಲ್ಲ. ಸೊ ಅದಕ್ಕೆ ಬೇರೆದು ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ಯಾರ ಅಷ್ಟೇ. ಇದು ಈ ಥರ ಒಳಗಡೆ ಹಾಯ್ ಆಂಟಿ. ವಾವ್, ಚೆನ್ನಾಗಿದೆ ಇದು. ನೈಸ್, ಇಟ್ ಇಸ್ ನೈಸ್. ವ್ಯೂ ಇದೆಯಾ ಇಲ್ಲಿ? ನೈಸ್ ನೈಸ್. ಅದ್ಯಾರ್ದು ಬೇರೆ ಅದು ಸ್ಟೇ ಬೇರೆಯವ್ರದ್ದು.
ಫ್ರೆಶ್ ಅಪ್ ಆಗಬೇಕಾ? ಹೇಗಿಲ್ಲ ಮುನ್ನಾರ್ಗೆ ಹೋಗಿದ್ವಿ. ಮುನ್ನಾರಿಂದ ಇಲ್ಲಿ ಬಂದ್ವಿ. ಸೊ ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ಔಟ್ ಆದ್ವಿ. ಬರ್ತಾ ಆನ್ ದ ವೇ ಗುರುವಾಯೂರ್ ಟೆಂಪಲ್ ಕೂಡ ವಿಸಿಟ್ ಮಾಡಿದ್ವಿ. ಇದು ತುಂಬಾ ಚೆನ್ನಾಗಿದೆ. ಕೃಷ್ಣನ್ ಟೆಂಪಲು ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ಮಾತ್ರ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಅಲ್ಲೇ ನಿಯರ್ ಬೈ ಸರ್ವಣ ಭವನಲ್ಲಿ ನಾವು ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಟೆಂಪಲ್ ಆ್ಯಂಡ್ ಬ್ರೇಕ್ಫಾಸ್ಟ್. ಆಮೇಲೆ ಬರ್ತಾ ಮಧ್ಯಾಹ್ನ ನಾವು ಊಟಕ್ಕೆ ಅಂತ ಹೇಳಿ ಉಡುಪಿ ರೆಸ್ಟೋರೆಂಟ್ಗೆ ನಿಲ್ಲಿಸಿದ್ವಿ. ಇಲ್ಲೂ ಕೂಡ ಫುಡ್ ಚೆನ್ನಾಗೇ ಇತ್ತು. ಲೈಕ್ ಫ್ರೈಡ್ ರೈಸ್, ಮಶ್ರೂಮ್ ಫ್ರೈಡ್ ರೈಸ್ ಮತ್ತು ವೆಜ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಚೆನ್ನಾಗಿತ್ತು ಇಲ್ಲೂ ಕೂಡ ಫುಡ್ಡು. How was your Munnar trip? Worst. I know. ನಿನಗೆ ವರ್ಸ್ಟ್ ಅಂತ ಯಾಕೆ ಆಗ್ತಿದೆ ಅಂದರೆ ನಿನಗೆ ಫುಡ್ ಚೆನ್ನಾಗಿರೋದು ಸಿಕ್ಕಿಲ್ಲ ಅಂತ. ಇವಾಗ ಫುಡ್ ಚೆನ್ನಾಗಿರೋದು ಸಿಕ್ಕಿದೆಯಲ್ಲ, ಖುಷಿನಾ? ಉಡುಪಿ ಅವನಿಗೆ ಯಾವಾಗ ನಮ್ಮ ಕರ್ನಾಟಕಕ್ಕೆ ಹೋಗ್ತೀವೋ ಅಂತ ಅನಿಸ್ಬಿಟ್ಟಿದೆ. ಐ ನೋ. ಇವಾಗ ನಾವು ಉಡುಪಿಗೆ ಬಂದಿದ್ದೀವಿ ಅದಕ್ಕೇ. ಸೊ ಯಾ ನೋಡ್ತಾ ಇರ್ಬೋದು. ತರಲೆ ಮಾಡ್ತಾರಪ್ಪ ಮಕ್ಕಳು. ಇಲ್ಲಿ ಮೀಲ್ಸ್ ಎಲ್ಲ ಇದೆ. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಾಳೆ ಎಲೆ ಮೀಲ್ಸ್ ಎಲ್ಲ ಇದೆ. ಬಟ್ ನಮಗೇನು ಅಂಥ ಊಟ ಇಷ್ಟಿರಲಿಲ್ಲ. ಸೊ ಹಾಗಾಗಿ ನಾವು ಜಸ್ಟ್ ಪುಲಾವ್ ಆ್ಯಂಡ್ ಬಿರಿಯಾನಿ ತೊಗೊಳ್ತಾ ಇದ್ದೀವಿ, ವೆಜ್ ಬಿರಿಯಾನಿ. ಇದು ಕಂಪ್ಲೀಟ್ ಪ್ಯೂರ್ ವೆಜ್ ಉಡುಪಿ ರೆಸ್ಟೋರೆಂಟ್ ಇದು. ಸೊ ಯಾ ವಿ ಆರ್ ಆನ್ ದ ವೇ ಟು ಬ್ಯಾಂಗ್ಳೂರ್ ವಯಾ ಮೈಸೂರು. ಸೊ ಯಾವಾಗ ನಮ್ಮ ಕರ್ನಾಟಕ ರೀಚ್ ಆಗ್ತೀವಿ ಅಂತ ಅನಿಸ್ಬಿಟ್ಟಿದೆ. ಸೊ ಎಸ್, ಖಾಲಿ ಮಾಡಿದ್ರೆ ಸಾಕು. ಮಿಕ್ಸ್ಡ್ ವೆಜ್ಜು ಫ್ರೈಡ್ ರೈಸ್.
ಸೊ ಇದಾಗಿತ್ತು ನಮ್ಮ ಒಂದು ಮುನ್ನಾರಿನ ಟ್ರಿಪ್ ವ್ಲಾಗ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಎಂಡ್ವರೆಗೂ ನೋಡಿದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಒಳ್ಳೊಳ್ಳೆ ಟ್ರಾವೆಲ್ ವ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆ್ಯಂಡ್ ಒಳ್ಳೊಳ್ಳೆ ವೀಡಿಯೋಸ್ ಕಂಟೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಹರ್ಷ ಯೂಟ್ಯೂಬ್ ಚಾನಲ್. ಬಾಯ್.